ನಮ್ರತಾ ಗೌಡ ಜೊತೆಗಿನ ಲವ್ ಗಾಸಿಪ್ ನೋ ಕಮೆಂಟ್ಸ್ ಎಂದ ಕಾರ್ತಿಕ್ ಮಹೇಶ್. ಸಂಗೀತ ಬಗ್ಗೆ ಶಾಕಿಂಗ್ ಹೇಳಿಕೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ವಿನ್ನರ್ ಕಾರ್ತಿಕ್ ಮಹೇಶ್ ಹಾಗೂ ನಮ್ರತಾ ಗೌಡ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ. ಕಾರಣ ಇತ್ತೀಚೆಗೆ ನಮ್ರತಾ ಗೌಡ ಪೋಸ್ಟ್ ಮಾಡಿದ ರೀಲ್ನಿಂದ. ಹೌದು, ಕೆಲವರಿಗೆ ನಮ್ರತಾ ಹಾಗೂ ಕಾರ್ತಿಕ್ ಮಹೇಶ್ ಪ್ರೀತಿಯಲ್ಲಿ ಇದ್ದಾರೆ ಅನ್ನೋ ಅನುಮಾನ ಶುರುವಾಗಿತ್ತು. ಇದಕ್ಕೆ ಸತ್ಯ ಎನ್ನುವಂತೆ ನಮ್ರತಾ ಗೌಡ ಅವರ ರೀಲ್ಸ್ ನಲ್ಲಿ ಕಾರ್ತಿಕ್ ಮಹೇಶ್ ಅವರ ಕೈ ಕಾಣಿಸುತ್ತಿತ್ತು ಎಂದು ಹಲವರು ಅಭಿಪ್ರಾಯಪಟ್ಟಿದ್ದರು. ಅಂದಹಾಗೆ ಈ ಬಗ್ಗೆ ಈ ಹಿಂದೆಯೂ ಕಾರ್ತಿಕ್ ರಿಯಾಕ್ಟ್ ಮಾಡಿದ್ದಾರೆ. ಆದರೆ ಇದೀಗ ಈ ಬಗ್ಗೆ ನೋ ಕಮೆಂಟ್ಸ್ ಎಂದಿದ್ದಾರೆ. ಯಾಕೆ ಗೊತ್ತಾ? ಆ ರೀತಿ ಏನಾದ್ರೂ ಇದೆಯಾ ಸರ್ ಅಂತ ಕಾರ್ತಿಕ್ ಅವರಿಗೆ ಪ್ರಶ್ನೆ ಮಾಡಿದಾಗ, ನೀವು ಏನಾದ್ರೂ ಅಂದುಕೊಳ್ಳಿ, ನಾನು ಏನ್ ಹೇಳಲಿ ಅದ್ರ ಬಗ್ಗೆ. ಈ ರೀತಿ ಇನ್ನೊಬ್ಬರ ಹೆಸರ ಜೊತೆಯೂ ನನ್ನ ಹೆಸರು ಬಂತು, ಆದರೆ ನಮಗೇನು ಸರಿ ಅನ್ನೋದನ್ನ ನಾವು ನೋಡ್ಬೇಕು. ಹಾಗಾದ್ರೆ ಮಾತ್ರ ಅದು ಚೆನ್ನಾಗಿ ಆಗೋದಕ್ಕೆ ಸಾಧ್ಯ. ಆ ರೀತಿ ಏನಾದ್ರೂ ಇದ್ರೆ ನಾವು ಹೇಳ್ತೀವಿ ಅಂತ ಸಂದರ್ಶನ ಒಂದರಲ್ಲಿ ಕಾರ್ತಿಕ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ನಮ್ರತಾ ಗೌಡ ರೀಲ್ಸ್ ನಲ್ಲಿ ನಿಮ್ಮ ಕೈ ಕಾಣ್ತಿತ್ತು ಅಂತ ಪ್ರಶ್ನೆ ಮಾಡಿದಾಗ, ನನ್ನ ಒಬ್ಬನ ಹತ್ರನೇ ಆ ತರದ ಬ್ಯಾಂಡ್ ಇರೋದಾ? ಬೇರೆ ಯಾರ ಹತ್ರನೂ ಕೂಡ ಆ ಬ್ಯಾಂಡ್ ಇಲ್ವಾ? ನೋ ಕಮೆಂಟ್ಸ್ ಅಂತ ಕಾರ್ತಿಕ್ ಮಹೇಶ್ ಹೇಳಿದ್ದಾರೆ. ಆನಂತರ ಸಂಗೀತ ಕಾರ್ತಿಕ್ ಮಧ್ಯೆ ನಮ್ರತಾ ಗೌಡ ಬಂದ್ರ ಅಂತ ಕೇಳಿದ್ರೆ, ಕಮೆಂಟ್ಸ್ ಹಾಕೋರ ಬಗ್ಗೆ ನಾನು ಏನ್ ಹೇಳೋಕಾಗುತ್ತೆ? ಬಿಗ್ ಬಾಸ್ ನಲ್ಲಿ ಏನ್ ನಡೀತೋ ಅದೆಲ್ಲ ಅಲ್ಲಿಗೆ ಬಿಟ್ಟು ಹೊರಗೆ ಬಂದಾಗಿದೆ. ನಮ್ಮ ಜೀವನದ ಗುಡ್ ಟರ್ಮ್ಸ್ ನಲ್ಲಿದೆ. ಸಂಗೀತ ಅವರ ಸಾಂಗ್ ಲಾಂಚ್ ಇವೆಂಟ್ಗೆ ನಾನು ಹೋಗಿದ್ದೆ, ನಮ್ರತಾ ಅವರು ಕೂಡ ಬಂದಿದ್ರು. ನಾವೆಲ್ಲ ಗುಡ್ ಟರ್ಮ್ಸ್ ನಲ್ಲಿ ಇದ್ದೇವೆ. ಆ ತರಹ ಏನೂ ಇಲ್ಲ. ಆ ರೀತಿ ಏನಾದ್ರೂ ಇದ್ದಿದ್ರೆ ನಮ್ರತಾ ಅವರು ಬರ್ತಾ ಇರ್ಲಿಲ್ಲ, ಸಂಗೀತ ಅವರನ್ನು ಕರಿತಾ ಇರ್ಲಿಲ್ಲ ಅಂತ ಕಾರ್ತಿಕ್ ಅವರು ಹೇಳಿದ್ದಾರೆ. ವೀಕ್ಷಕರೇ, ಖಂಡಿತವಾಗಿಯೂ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.